ಫ್ರೆಂಡ್ಸ್ ನಿಮಗೆಲ್ಲ ಕೇಳಿಸ್ತಾ ಇದೆ ಅಂತ ಬಯಸಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು KSET ಪೇಪರ್ 1 2022ಗಾಗಿ KSET ಪೇಪರ್ 1 ಸಲುವಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಥಿಯರಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ 5ನೇ ಲೆಕ್ಚರ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು NIRF ರ್ಯಾಂಕಿಂಗ್ 2021 ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಹಲವಾರು ಬಾರಿ NIRF ರ್ಯಾಂಕಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಹಿಯರ್ ನೀವೇನಾದರೂ ಕರ್ನಾಟಕ ಸೆಟ್ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಪೇಪರ್ 1 ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ. ಇದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸ್ ಜೊತೆಗೆ MCQ ಲೆಕ್ಚರ್ಸ್ ಕೂಡ ಲಭ್ಯ ಇವೆ. ಇದ್ರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ನಿಮ್ಗೆ ಲಭ್ಯವಿದೆ. ಸೊ ಇದರ ಜೊತೆಗೆ ಎಂಟೈರ್ ಸಿಲೆಬಸ್ ಮೇಲೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡಲಾಗ್ತಾ ಇದೆ. ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆದ ನಂತರ ಅದು ಎಲ್ಲ ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕೂಡ ಲಭ್ಯವಿದೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಎಲ್ಲವನ್ನು ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತು PDF ಫಾರ್ಮ್ಯಾಟ್ ಕೂಡ ನಿಮಗೆ ಸಿಗ್ತಾ ಇವೆ. ಸೊ ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಪ್ರಿಪೇರ್ ಮಾಡ್ತಾ ಇರ್ಬೋದು ಅಥವಾ ಕನ್ನಡ ಮೀಡಿಯಮ್ನಲ್ಲಿ ಪ್ರಿಪೇರ್ ಮಾಡ್ತಾ ಇರ್ಬೋದು. ಎರಡೂ ಮೀಡಿಯಮ್ನ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಕೋರ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇಲ್ಲಿ ಫೀಸ್ ಕೂಡ ತುಂಬ ಮಿನಿಮಮ್ ಇದೆ. ಸೊ ನೀವೇನಾದರೂ ಜಾಯ್ನ್ ಆಗಲು ಬಯಸಿದರೆ ಈ ಒಂದು ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಅಥವಾ ನೀವು ನೇರವಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗ್ಬೋದು. ಸೊ ನೀವು ಇಲ್ಲಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನೀವು ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ. ಇಲ್ಲಿ ನಾವು ಮಾಡಿರೋ ಎಲ್ಲ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, 50 ಮಾಕ್ ಟೆಸ್ಟ್ಗಳು, ಎಲ್ಲ ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ಗಳು, ಪ್ರಾಕ್ಟೀಸ್ MCQ ಸೆಟ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ವೀಡಿಯೋಸ್ ಮತ್ತು PDF ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಒಂದೇ ಆ್ಯಪ್ನಲ್ಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ನೀವು ಇನ್ನೂ ಕೂಡ ನಮ್ಮ ಈ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂತಂದರೆ ನೀವು ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ನಮ್ಮ ಡೈಲಿ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ಆಗಿರ್ಬೋದು, KSET ಬಗ್ಗೆ ಯಾವುದೇ ಮಾಹಿತಿ ನಮಗೆ ಬಂದ್ರೂ ಕೂಡ ನಾವು ಈ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು NIRF ರ್ಯಾಂಕಿಂಗ್ಸ್ 2021. ಸೊ ಈ NIRF ರ್ಯಾಂಕಿಂಗ್ 2021 NIRFನ ಫುಲ್ ಫಾರ್ಮ್ ಕೂಡ ಹಲವಾರು ಬಾರಿ ಕೇಳ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಈ NIRF. ಸೊ NIRF ಇಟ್ ಈಸ್ ಅ ಮೆಥಡ್ ಅಡಾಪ್ಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಸೊ ಈ ಒಂದು NIRF ರ್ಯಾಂಕಿಂಗನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ದ ಫ್ರೇಮ್ವರ್ಕ್ ವಾಸ್ ಅಪ್ರೂವ್ಡ್ ಬೈ MHRD ಆನ್ September 29, 2015. ಸೊ 29 ಸೆಪ್ಟೆಂಬರ್ 2015 ಈ NIRF ಫ್ರೇಮ್ವರ್ಕನ್ನು ಅಪ್ರೂವ್ ಮಾಡಲಾಗ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಜೊತೆಗೆ ಈ ಒಂದು NIRFನ್ನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRDದವರು ಲಾಂಚ್ ಮಾಡ್ತಾ ಇದ್ದಾರೆ. So the National Institutional Ranking Framework, that is NIRF, released the best universities and colleges in India on 9th September 2021. So 9 ಸೆಪ್ಟೆಂಬರ್ 2021 NIRF ನಮ್ಮಲ್ಲಿರುವ ಬೆಸ್ಟ್ ಯೂನಿವರ್ಸಿಟೀಸ್ ಮತ್ತು ಬೆಸ್ಟ್ ಕಾಲೇಜ್ಗಳ ಬಗ್ಗೆ ರ್ಯಾಂಕಿಂಗನ್ನು ರಿಲೀಸ್ ಮಾಡಿದೆ. ದೆನ್ ಫೆಡರಲ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು 2021 NIRF ರ್ಯಾಂಕಿಂಗನ್ನು ರಿಲೀಸ್ ಮಾಡ್ತಾರೆ 9 ಸೆಪ್ಟೆಂಬರ್ನಂದು. ಸೊ ಇಲ್ಲಿ NIRF ರ್ಯಾಂಕಿಂಗ್ 2021. ಸೊ ಇಲ್ಲಿ ದ 2021 NIRF ಇಂಡಿಯಾ ರ್ಯಾಂಕಿಂಗ್ ಹ್ಯಾಸ್ ಬೀನ್ ಅನೌನ್ಸ್ಡ್ ಆ್ಯಂಡ್ ದೇರ್ ಆರ್ 11 ಕ್ಯಾಟಗರಿ. ಸೊ ಇಲ್ಲಿ 11 ಕ್ಯಾಟಗರಿಗಳನ್ನ ನಾವು ನೋಡ್ಬೋದು. ನೇಮ್ಲಿ ಯೂನಿವರ್ಸಿಟೀಸ್, ಮ್ಯಾನೇಜ್ಮೆಂಟ್, ಕಾಲೇಜಸ್, ಫಾರ್ಮಸಿ, ಮೆಡಿಸಿನ್, engineering, architecture. Then ARIIN means ranking of innovation achievement institutions, law and research institutions. So there are 11 categories in NIRF ranking of 2021. And as per the National Institutional Ranking Framework 2021, IIT Madras has again topped the overall ranking this year. So overall ranking ಅನ್ನು ನೋಡಿದರೆ ಮತ್ತೆ IIT Madras ಟಾಪ್ನಲ್ಲಿದೆ.
So next, the MHRD ranks the higher educational institutions across the country based on 5 parameters. So there are 5 parameters are there which are followed by the MHRD while giving rank. So ಈ ರೀತಿ ಯೂನಿವರ್ಸಿಟಿಗಳಿಗೆ ಕಾಲೇಜಸ್ಗಳಿಗೆ ರ್ಯಾಂಕನ್ನು ನೀಡಬೇಕಾದ್ರೆ ಈ ಒಂದು NIRF 5 ಪ್ಯಾರಾಮೀಟರ್ಸ್ಗಳನ್ನು ಇಲ್ಲಿ ಫಾಲೋ ಮಾಡ್ತಾ ಇದೆ. ಸೊ ಆ ಪ್ಯಾರಾಮೀಟರ್ಗಳು ಬಂದುಬಿಟ್ಟು ಮೊದಲನೇದು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್, ರಿಸರ್ಚ್ ಆ್ಯಂಡ್ ಪ್ರೊಫೆಷ್ನಲ್ ಪ್ರಾಕ್ಟೀಸ್, graduation outcomes, then outreach and inclusivity, then peers perception. ಸೊ ಎಲ್ಲ ಎಲ್ಲ 5 ಪ್ಯಾರಾಮೀಟರ್ಸ್ಗಳನ್ನು ನೋಡಿ NIRF ಏನು ಮಾಡ್ತಾ ಇದೆ, ರ್ಯಾಂಕಿಂಗನ್ನು ರಿಲೀಸ್ ಮಾಡ್ತಾ ಇದೆ. ಸೊ ದ NIRF 2021 ಲಿಸ್ಟ್ ಈಸ್ ಡಿವೈಡೆಡ್ ಇಂಟು 11 categories. ಸೊ ಓವರ್ ಯೂನಿವರ್ಸಿಟೀಸ್, ಕಾಲೇಜಸ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಫಾರ್ಮಸಿ, ಮೆಡಿಕಲ್, ಆರ್ಕಿಟೆಕ್ಚರ್, ಡೆಂಟಲ್, ರಿಸರ್ಚ್ ಆ್ಯಂಡ್ ಲಾ. ಸೊ ಇಲ್ಲಿಗೆ ಮೊದಲಿಗೆ ಬಂದುಬಿಟ್ಟು NIRF ರ್ಯಾಂಕಿಂಗ್ 2020 ಓವರ್ ಆಲ್ ರ್ಯಾಂಕಿಂಗನ್ನು ನೋಡಿದ್ರೆ ಟಾಪ್ 10 ಇನ್ಸ್ಟಿಟ್ಯೂಷನನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲನೇ ಇನ್ಸ್ಟಿಟ್ಯೂಷನ್ ಬಂದುಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಎಸ್, ಈ ಟಾಪ್ 10ಅಲ್ಲಿ ಮೊದಲನೇದು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ಇಟ್ ಈಸ್ ಇನ್ ಚೆನ್ನೈ ಇನ್ ತಮಿಳುನಾಡು. ಸೊ ದೆನ್ ಸೆಕೆಂಡ್ ಹೈಯೆಸ್ಟ್ ಈಸ್ ದಟ್ ಈಸ್ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್. ದೆನ್ ಥರ್ಡ್ ಒನ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ. ಸೊ ನಮ್ಮ ಒಂದು ಮಹಾರಾಷ್ಟ್ರದಲ್ಲಿದೆ. ನಮ್ಮೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಾವು ಮೊದಲ 3 ಟಾಪ್ ಇನ್ಸ್ಟಿಟ್ಯೂಟ್ ಮತ್ತು 3 ಟಾಪ್ ಇನ್ಸ್ಟಿಟ್ಯೂಟ್ಸ್ಗಳಾದರೂ ನಾವು ನೆನಪಲ್ಲಿ ಇಡಲೇಬೇಕು. ಸೊ ಓವರ್ ಆಲ್ ರ್ಯಾಂಕಿಂಗನ್ನು ನೋಡಿದರೆ ಮೊದಲನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ಸೆಕೆಂಡ್ ಒನ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್, ದೆನ್ ಥರ್ಡ್ ಒನ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ. Fourth one is Indian Institute of Technology Delhi, fifth one Indian Institute of Technology Kanpur, sixth one Indian Institute of Technology Kharagpur, seventh one Indian Institute of Technology Roorkee in Uttarakhand, then Indian Institute of Technology Guwahati in Assam. Jawaharlal Nehru University ranking is 9th, please remember it, ನೆನಪಿಡಬೇಕು. Delhi, then Banaras Hindu University ranking is 10 in Uttar Pradesh. ಸೊ ನೆಕ್ಸ್ಟ್ NIRF ರ್ಯಾಂಕಿಂಗ್ 2021 ಯೂನಿವರ್ಸಿಟಿ ರ್ಯಾಂಕಿಂಗನ್ನು ನಾವು ನೋಡಿದ್ರೆ, ಸೊ NIRF 21 ಲಿಸ್ಟ್ ಹ್ಯಾಸ್ ಪಬ್ಲಿಷ್ಡ್ ದ NIRF ರ್ಯಾಂಕಿಂಗ್ ಆಫ್ 2021 at university level also. So here the Indian Institute of Science Karnataka has secured NIRF rank 1. ಸೊ ಯೂನಿವರ್ಸಿಟಿಯಲ್ಲಿ ಬಂದರೆ IISc ಬ್ಯಾಂಗ್ಳೂರ್ ಮೊದಲನೇ ರ್ಯಾಂಕನ್ನು ಪಡೆದಿದೆ. ಸೊ ದ ಯೂನಿವರ್ಸಿಟಿ NIRF ರ್ಯಾಂಕಿಂಗ್ 2021 ಎಂಡೆಡ್ ವಿತ್ ಯೂನಿವರ್ಸಿಟಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಸ್ಟಡೀಸ್. ಸೊ ಈ ಒಂದು ಯೂನಿವರ್ಸಿಟಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಸ್ಟಡಿ ಇದರ ಒಂದು ರ್ಯಾಂಕ್ ಏನಿದೆ ಇದೆ. ಸೊ JNU at second and BHU at third place. ಸೊ ಯೂನಿವರ್ಸಿಟಿ ರ್ಯಾಂಕಿಂಗನ್ನು ನಾವು ನೋಡಿದರೆ ಮೊದಲನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್, ಇಟ್ ಈಸ್ ಅಟ್ ಫಸ್ಟ್ ಪ್ಲೇಸ್. ದೆನ್ ಅಟ್ ಸೆಕೆಂಡ್ ಪ್ಲೇಸ್ ಈಸ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನ್ಯೂ ಡೆಲ್ಲಿ, ಇದು 2ನೇ ಸ್ಥಾನದಲ್ಲಿದೆ. ಜೊತೆಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಣಾಸಿ ಉತ್ತರ ಪ್ರದೇಶ್ 3ನೇ ಸ್ಥಾನದಲ್ಲಿದೆ. ಕಲ್ಕತ್ತಾ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್ 4ನೇ ಸ್ಥಾನದಲ್ಲಿದೆ. ಅಮೃತ್ ವಿಶ್ವ ವಿದ್ಯಾಪೀಠಂ ತಮಿಳುನಾಡು ಫಿಫ್ತ್ ರ್ಯಾಂಕ್. ದೆನ್ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ನ್ಯೂ ಡೆಲ್ಲಿ, ಇಟ್ ಈಸ್ ಅಟ್ 6th ರ್ಯಾಂಕ್. ದೆನ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಕರ್ನಾಟಕ 7th ರ್ಯಾಂಕ್. ಜಾದವ್ಪುರ್ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್ 8th ರ್ಯಾಂಕ್. University of Hyderabad Telangana 9th rank, and Aligarh Muslim University in Uttar Pradesh, it is at 10th place, 10th rank. So in this way, please remember the first rank is IISc, second rank is JNU, third rank is Banaras University, then 100th rank is Petroleum and Energy Studies. So next let us see at college level NIRF ranking 2021 colleges. So in NIRF ranking for college 2021, here Miranda House Delhi stood first place. Yes, please remember ಈ ಫಸ್ಟ್ ರ್ಯಾಂಕಿಂಗನ್ನು ನೀವು ನೆನಪಲ್ಲಿ ಇಡಲೇಬೇಕು. ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕಾಲೇಜ್ಗೆ ಬಂದಾಗ ಈ ಮಿರಾಂಡಾ ಹೌಸ್ ಡೆಲ್ಲಿ ಇದು ಫಸ್ಟ್ ಪ್ಲೇಸ್ನಲ್ಲಿದೆ. ಇದರ ಒಂದು ಸ್ಕೋರ್ ಬಂದುಬಿಟ್ಟು 75.42 ಸ್ಕೋರ್ ಇದೆ. So in top 5, 4 colleges are in Delhi only. So in top 5 colleges, the 4 colleges are in New Delhi only. Then the last position is at 100
was taken by Sri Sharada College for Women. It is an autonomous college. So here the first rank is Miranda House, Delhi. Second rank is Lady Shri Ram College for Women, New Delhi. Third one is Loyola College, Tamil Nadu. Fourth rank is St. Xavier College, West Bengal. Then Ramakrishna Mission, Vidya Mandir. It is fifth rank. Then last rank, 100th rank is Sri Sharada College for Women. So this is the ranking of the NIRF ranking 2021 of colleges. So next let us see NIRF ranking 2021 for MBA, Master of Business Administration. So MBA ನಲ್ಲಿ ಬಂದರೆ here the first rank goes to Indian Institute of Management, Ahmedabad. Second rank is for Indian Institute of Management, Bangalore. Third rank is for Indian Institute of Management, Kolkata. And fourth rank goes to Indian Institute of Management, Kozhikode in Kerala. Then fifth rank, Indian Institute of Technology, Delhi. Then sixth rank, Indian Institute of Management, Indore, Madhya Pradesh. Seventh rank is for Indian Institute of Technology, Lucknow, Uttar Pradesh. Then eighth rank goes to Xavier Labor Relations Institute, Jamshedpur, Jharkhand. Then ninth rank is for Indian Institute of Technology, Kharagpur, West Bengal. Then 10th rank is for Indian Institute of Technology, Bombay in Maharashtra. This is for 10th rank. So in this way ಈ ಎಲ್ಲ NIRF ರ್ಯಾಂಕಿಂಗ್ 2021 ನೀವು ಟಾಪ್ 3 ಕಾಲೇಜಸನ್ನಾದರೂ ನೆನಪಿನಲ್ಲಿ ಇಡ್ತಾ ಹೋಗಬೇಕು. ಅದೇ ರೀತಿ ಲಾಸ್ಟ್ 100th ರ್ಯಾಂಕನ್ನು ಕೂಡ ನೀವು ನೆನಪಿನಲ್ಲಿ ಇಡಬೇಕು. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ NIRF ರ್ಯಾಂಕಿಂಗ್ 2021 of engineering colleges. So engineering colleges ಗೆ ಬಂದಾಗ here the first rank is for Indian Institute of Technology, Madras in Tamil Nadu. Then second rank is for Indian Institute of Technology, Delhi. Third rank is for Indian Institute of Technology, Bombay in Maharashtra. Then fourth rank is for Indian Institute of Technology, Kharagpur in West Bengal. Then fifth rank is for Indian Institute of Technology, Kanpur in Uttar Pradesh. So next let us see NIRF ranking 2021 of medical colleges. First rank goes to All India Institute of Medical Science, New Delhi. Second rank is for Postgraduate Institute of Medical Education and Research, Chandigarh. Third rank goes to Christian Medical College, Vellore in Tamil Nadu. So this is about medical colleges ranking. Next let us see NIRF ranking 2021 of law colleges. Yes, law universities. The first rank goes to National Law School of India University, Bengaluru, Karnataka. Then second rank is for National Law University, New Delhi. Third rank is for Nalsar University of Law, Hyderabad, Telangana. So the next NIRF ranking 2021 of architecture. So here the first rank is for Indian Institute of Technology, Roorkee in Uttarakhand. Then second rank is for Indian Institute of Technology, Calicut in Kerala. The third rank is for Indian Institute of Technology, Kharagpur in West Bengal. So the next ranking is for dental. So here when it comes to dental institutes, the first rank is for Manipal College of Dental Science. It is in Karnataka. It stood in first rank. Then at second rank, Dr. D.Y. Patil Vidyapit, which is located in Maharashtra. Then third rank is for Savita Institute of Medical and Technical Science, which is located in Tamil Nadu. It stood for third rank in dental colleges category. Then the next is NIRF ranking 2021 pharmacy colleges. So when it comes to pharmacy colleges, the first rank is for Jamia Amdad in Delhi. Then second is for Punjab University, Chandigarh. And third rank is for Birla Institute of Technology and Science, Pilani in Rajasthan. So the next ranking is NIRF ranking 2021 for research colleges. So the first rank is Indian Institute of Science, Karnataka.
Second rank is for Indian Institute of Technology Madras in Tamil Nadu. Third rank is for Indian Institute of Technology Bombay, Maharashtra. So this is about NIRF ranking 2021. So please remember at least top 3 institutions here from your exam point of view, and also try to remember last rank. So next let us see some Digital India programs here. So when it comes to Digital India program, it was launched by Prime Minister on 1st July 2015. ಸೊ ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮನ್ನು 1 ಜುಲೈ 2015ರಂದು ಪ್ರಧಾನಮಂತ್ರಿಯವರು ಲಾಂಚ್ ಮಾಡಿದರು. ಸೊ ದ ಮೇನ್ ಏಮ್ ಈಸ್ ಮೇಕ್ ಅವೈಲೇಬಲ್ ಗವರ್ಮೆಂಟ್ ಸರ್ವಿಸಸ್ ಟು ದ ಸಿಟಿಸನ್ಸ್ ಇಲೆಕ್ಟ್ರಿಕಲಿ ಥ್ರೂ ಆನ್ಲೈನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಎಲ್ಲ ದೇಶದ ಎಲ್ಲ ಜನರಿಗೆ ಈ ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಎಲ್ಲ ಜನರಿಗೂ ಸರಳವಾಗಿ ಒದಗಿಸುವಂತೆ ಮಾಡುವುದು ಈ ಮೇಕ್ ಇನ್ ಇಂಡಿಯಾನ ಒಂದು ಉದ್ದೇಶವಾಗಿತ್ತು. ಸೊ ನೆಕ್ಸ್ಟ್ ಟು ಎನ್ಹಾನ್ಸ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ಇಂಟರ್ನೆಟ್ ಕನೆಕ್ಷನನ್ನು ಕೂಡ ಉತ್ತಮಗೊಳಿಸುವುದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ದ ಇನ್ನೊಂದು ಮುಖ್ಯ ಉದ್ದೇಶವಾಗಿತ್ತು. ನೆಕ್ಸ್ಟ್ ಎಂಪವರ್ ಸಿಟಿಸನ್ಸ್ ಥ್ರೂ ಡಿಜಿಟಲ್ ಮೀನ್ಸ್. Then Digital India was established with a vision of inclusive growth in areas in electronic services, products, manufacturing and job opportunities. So ಈ ಎಲೆಕ್ಟ್ರಾನಿಕ್ ಸರ್ವಿಸ್ನಲ್ಲಾಗಿರ್ಬೋದು, ಪ್ರಾಡಕ್ಟ್ ಮ್ಯಾನ್ಯುಫ್ಯಾಕ್ಚರಿಂಗ್ ಉತ್ಪಾದನಾ ಕಾರ್ಯದಲ್ಲಾಗಿರ್ಬೋದು, ಜಾಬ್ಗಳನ್ನು ನೀಡುವುದರಲ್ಲಾಗಿರ್ಬೋದು ಉತ್ತಮವಾದ ಸಾಧನೆಯನ್ನು ಸಾಧಿಸುವುದು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶವಾಗಿತ್ತು. ದೆನ್ ದೇರ್ ಆರ್ 9 ಪಿಲ್ಲರ್ಸ್ ಆಫ್ ಡಿಜಿಟಲ್ ಇಂಡಿಯಾ. ಸೊ ಈ ಡಿಜಿಟಲ್ ಇಂಡಿಯಾನಲ್ಲಿ ಮುಖ್ಯವಾಗಿ 9 ಪಿಲ್ಲರ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇವು ಮೊದಲನೇದಾಗಿ ಬ್ರಾಡ್ಬ್ಯಾಂಡ್ ಹೈವೇಸ್. ಸೊ ಬ್ರಾಡ್ಬ್ಯಾಂಡ್ ಹೈವೇಸ್ಗೆ ಮಹತ್ವವನ್ನು ನೀಡಲಾಗುತ್ತೆ. ಯೂನಿವರ್ಸಲ್ ಆಕ್ಸೆಸ್ ಟು ಮೊಬೈಲ್ ಕನೆಕ್ಟಿವಿಟಿ, ದೆನ್ ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಪ್ರೋಗ್ರಾಮ್, ಇ ಗವರ್ನೆನ್ಸ್, then e-Kranti, information for all, electronics manufacturing, IT for jobs. So these are the then early harvest programs. These are the 9 pillars of Digital India. So try to remember all these 9 pillars of Digital India. ಕೆಲವೊಂದು ಸರಿ ಪ್ರಶ್ನೆಗಳು ಬರ್ತವೆ ಈ ಕೆಳಗಿನವುಗಳಲ್ಲಿ ಯಾವುದು 9 ಪಿಲ್ಲರ್ಸ್ ಆಫ್ ಡಿಜಿಟಲ್ ಇಂಡಿಯಾದಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಥವಾ ಯಾವ ಇನ್ಕ್ಲೂಡ್ ಆಗಿವೆ, ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಕೂಡ ಇರ್ತವೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ಸಮ್ ಕೀ ಪ್ರಾಜೆಕ್ಟ್ಸ್ ಇನ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ಹಿಯರ್ ದ ಫಸ್ಟ್ ಒನ್ ಈಸ್ ಡಿಜಿಲಾಕರ್ ಸಿಸ್ಟಮ್. ಸೊ ಡಿಜಿಲಾಕರ್ ಸಿಸ್ಟಮ್, ಇಟ್ ಈಸ್ ದ ನ್ಯಾಷನಲ್ ಡಿಜಿಟಲ್ ಲಾಕರ್ ಸಿಸ್ಟಮ್. ಇಟ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ. ಸೊ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ಇಟ್. ಈ ಒಂದು ಡಿಜಿಲಾಕರ್ ಸಿಸ್ಟಮನ್ನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ ಇಂದ ಲಾಂಚ್ ಮಾಡಲಾಗಿದೆ. ಸೊ ಇಟ್ ಪ್ರೊವೈಡ್ಸ್ 1 GB ಆಫ್ ಫ್ರೀ ಸ್ಪೇಸ್ ಟು ಸ್ಟೋರ್ ಡಾಕ್ಯುಮೆಂಟ್ ಸೆಕ್ಯೂರ್ಲಿ. ಸೊ ಈ ಒಂದು ಡಿಜಿಲಾಕರ್ ಸಿಸ್ಟಮ್ ಏನು ಮಾಡ್ತಾ ಇದೆ, ನಮಗೆ 1 GB ಆ ಸ್ಪೇಸ್ನಷ್ಟು ಡಾಕ್ಯುಮೆಂಟ್ಸನ್ನು ನಾವು ಈ ಒಂದು ಡಿಜಿಲಾಕರ್ ಸಿಸ್ಟಮ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ಈ ಒಂದು ಡಿಜಿಲಾಕರ್ ನಮ್ಮ ಆಧಾರ್ ಕಾರ್ಡ್ಗೂ ಕೂಡ ಲಿಂಕ್ ಇರುತ್ತೆ. ಸೊ ಇಟ್ ಈಸ್ ಲಿಂಕ್ ಟು ಬೋತ್ ಮೊಬೈಲ್ ನಂಬರ್ ಆ್ಯಂಡ್ ಆಧಾರ್ ಕಾರ್ಡ್. ಸೊ ಈ ಒಂದು ಡಿಜಿಲಾಕರ್ ಸಿಸ್ಟಮ್ ನಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಎರಡಕ್ಕೂ ಕೂಡ ಲಿಂಕ್ ಇರುತ್ತೆ. ಸೊ ಇಟ್ ಎಲಿಮಿನೇಟ್ಸ್ ದ ಯೂಸ್ ಆಫ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಬೈ ಸ್ಟೋರಿಂಗ್ ಆಲ್ ದ ಡಾಕ್ಯುಮೆಂಟ್ಸ್ ಇನ್ ದ ಕ್ಲೌಡ್. ಸೊ ಇಲ್ಲಿ ನಾವು ಈ ಒಂದು ಡಿಜಿಲಾಕರ್ ಸಿಸ್ಟಮ್ನಲ್ಲಿ ನಾವು ಸೇವ್ ಮಾಡಿದ ಡಾಕ್ಯುಮೆಂಟ್ಸ್ನನ್ನು ಯಾವುದೇ ಬೇರೆ ಬೇರೆ ಡಿವೈಸ್ಗಳಿಂದ ಸರಳವಾಗಿ ಆಕ್ಸೆಸ್ ಮಾಡ್ಬೋದು. ಇದು ನಮ್ಮ ಫೋನ್ ಸ್ಟೋರೇಜ್ ಕೂಡ ತಿನ್ನಲ್ಲ. ಇಲ್ಲಿ ನಾವು ಕ್ಲೌಡ್ ಸ್ಟೋರೇಜ್ನಲ್ಲಿ ಸೇವ್ ಮಾಡ್ತಾ ಇದ್ದೀವಿ. So the next Digital India program is mygovernment.in. So it is a platform for citizens engagement in governance. So ಈ ಒಂದು mygovernment.in ಏನಿದೆ ಇದು ಸಿಟಿಸನ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಇಟ್ ಬ್ರಿಂಗ್ಸ್ ಡಿಸ್ಕಸ್, ಡೂ ಆ್ಯಂಡ್ ಡಿಸೆಮಿನೇಟ್ ಅಪ್ರೋಚ್ ಇನ್ ದ ಗವರ್ನೆನ್ಸ್. ಸೊ ಎಲ್ಲರಿಗೂ ಈ ಒಂದು ಸರ್ಕಾರಿ ಸೇವೆಗಳು ಸಿಗುವಂತೆ ಮಾಡುವುದು ಈ ಒಂದು mygovernment.in ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ದ ಮೊಬೈಲ್ ಆ್ಯಪ್ ಫಾರ್ ಮೈ ಗೌರ್ಮೆಂಟ್ ವುಡ್ ಬ್ರಿಂಗ್ ದೀಸ್ ಫೀಚರ್ಸ್ ಯೂಸರ್ಸ್ ಆನ್ ಎ ಮೊಬೈಲ್ ಫೋನ್. ಸೊ ಈ ಒಂದು mygovernment.in ಜನರು ಈ ಹಲವಾರು ಸರ್ಕಾರಿ ಸೇವೆಗಳನ್ನು ತಮ್ಮ ಮೊಬೈಲ್ ಆ್ಯಪ್ನಿಂದ ಯೂಸ್ ಮಾಡ್ಕೊಳ್ಬಹುದು.
ಸೊ ನೆಕ್ಸ್ಟ್ ಒನ್ ಈಸ್ ಜಾಮ್ ಟ್ರಿನಿಟಿ. ಸೊ ಒಂದು ಸಾರಿ ಪರೀಕ್ಷೆಯಲ್ಲಿ ಜಾಮ್ನ ಫುಲ್ ಫಾರ್ಮನ್ನು ಕೂಡ ಕೇಳಿದರು. ಸೊ ಜಾಮ್ ಅಂತಂದರೆ ಜನ್ ಧನ್ ಆಧಾರ್ ಆ್ಯಂಡ್ ಮೊಬೈಲ್. So, even through this initiative, Jan Dhan accounts, mobile numbers, and Aadhaar cards of Indians are linked to directly transfer subsidies and eliminate the leakages and intermediaries. ಸೊ ಈ ಒಂದು ಜಾಮ್ ಟ್ರಿನಿಟಿನಲ್ಲಿ ಜನರಿಗೆ ಸಬ್ಸಿಡಿಯನ್ನು ನೀಡಬೇಕಾದ್ರೆ, ಸೊ ಈ ಜನರಿಗೆ ಸಬ್ಸಿಡಿಯನ್ನು ನೀಡುವಾಗ ಮೊದಲೇನಾಗ್ತಾ ಇತ್ತು, ಹಲವಾರು ಇಂಟರ್ಮೀಡಿಯೇಟ್ದಿಂದ ಮಧ್ಯವರ್ತಿಗಳಿಂದ ಸರಿಯಾಗಿ ಹಣ ಜನರಿಗೆ ತಲುಪ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಇಲ್ಲಿ ಜನಧನ್ ಅಕೌಂಟ್ಸ್ಗಳನ್ನು ಮತ್ತು ಅವರ ಮೊಬೈಲ್ ನಂಬರನ್ನು ಮತ್ತು ಅವರ ಆಧಾರ್ ಕಾರ್ಡ್ ನಂಬರನ್ನು ಮೂರನ್ನು ಲಿಂಕ್ ಮಾಡಿ ನೇರವಾಗಿ ಸಬ್ಸಿಡಿ ಹಣವನ್ನು ಅವರ ಖಾತೆಗೆ ನೀಡಲಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಕಾಮನ್ ಸರ್ವಿಸ್ ಸೆಂಟರ್ಸ್. ಸೊ ಕಾಮನ್ ಸರ್ವಿಸ್ ಸೆಂಟರ್ ಇಟ್ ವಾಸ್ ಅಪ್ರೂವ್ಡ್ ಬೈ ದಿ ಗವರ್ನಮೆಂಟ್ ಇನ್ 2006. ಸೊ ಈ ಒಂದು ಕಾಮನ್ ಸರ್ವಿಸ್ ಸೆಂಟರ್ಗಳು 2006ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾನಿಂದ ಅಪ್ರೂವಲನ್ನು ಪಡೆದುಕೊಳ್ತವೆ. ನೆಕ್ಸ್ಟ್ ಇಟ್ ಈಸ್ ಅ ಸ್ಟ್ರಾಟಜಿಕ್ ಕಾರ್ನರ್ ಸ್ಟೋನ್ ಆಫ್ ದಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್. ಸೊ ಇದು ಒಂದು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ನ ಒಂದು ಪ್ಲ್ಯಾನ್ ಆಗಿದೆ. ಜೊತೆಗೆ ಇಟ್ ಈಸ್ ಒನ್ ಆಫ್ ದಿ ಮಿಷನ್ ಮೋಡ್ಸ್ ಪ್ರಾಜೆಕ್ಟ್ಸ್ ಅಂಡರ್ ದ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ಸೊ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ನಲ್ಲಿ ಇದು ಒಂದು ಕೂಡ ಪ್ರಮುಖ ಪ್ರೋಗ್ರಾಮ್ ಆಗಿದೆ. ಸೊ ಕಾಮನ್ ಸರ್ವಿಸ್ ಸೆಂಟರ್ ಈಸ್ ದ ಆಕ್ಸೆಸ್ ಪಾಯಿಂಟ್ ಫಾರ್ ಡೆಲಿವರಿ ಆಫ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಎಸೆನ್ಷಿಯಲ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್, ಎಜುಕೇಷನಲ್ ಸರ್ವಿಸಸ್, ದೆನ್ ಫೈನಾನ್ಷಿಯಲ್ ಸರ್ವಿಸಸ್, ಅಗ್ರಿಕಲ್ಚರಲ್ ಸರ್ವಿಸಸ್ ಟು ಸಿಟಿಸನ್ಸ್ ಇನ್ ರಿಮೋಟ್ ಆ್ಯಂಡ್ ರೂರಲ್ ಏರಿಯಾಸ್ ಆಫ್ ದ ಕಂಟ್ರಿ. ಸೊ ಈ ಎಲ್ಲ ಸರ್ವಿಸಸ್ಗಳನ್ನ ಜನರಿಗೆ ನೀಡುವಲ್ಲಿ ಈ ಕಾಮನ್ ಸರ್ವಿಸ್ ಸೆಂಟರ್ ತುಂಬ ಕೆಲಸವನ್ನು ಮಾಡ್ತಾ ಇದೆ. ನೆಕ್ಸ್ಟ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. So direct benefit transfer, this scheme was launched by Government of India. Here also to transfer the subsidies and benefits of various social programs like MG Narega subsidies, scholarships, LPG subsidy, old age pensions, etc. ಇಲ್ಲಿ ಕೂಡ ಈ ಒಂದು MG ನರೇಗಾ ಸಬ್ಸಿಡಿ ಹಣವನ್ನು ನೀಡೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡೋದಾಗಿರ್ಬೋದು, LPG ಸಬ್ಸಿಡಿಯನ್ನು ನೀಡೋದಾಗಿರ್ಬೋದು, ಓಲ್ಡ್ ಏಜ್ ಪೆನ್ಷನನ್ನು ನೀಡೋದಾಗಿರ್ಬೋದು, ಎಲ್ಲವುಗಳನ್ನು ನೀಡುವಾಗ ಸರ್ಕಾರ ಯಾವುದೇ ಮಧ್ಯವರ್ತಿಗಳನ್ನು ಬಳಸ್ತಾ ಇಲ್ಲ, ನೇರವಾಗಿ ಜನರ ಖಾತೆಗೆ ಹಣವನ್ನು ಇಲ್ಲಿ ವರ್ಗಾವಣೆ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ದ ಮನಿ ಈಸ್ ಟ್ರಾನ್ಸ್ಫರ್ ಡೈರೆಕ್ಟ್ಲಿ ಇನ್ ಟು ದ ಅಕೌಂಟ್ ಆಫ್ ದಿ ಬೆನಿಫಿಷರಿ. ಸೊ ಇಲ್ಲಿ ಬೆನಿಫಿಷರಿ ಅಕೌಂಟ್ಗೆ ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. So the next one is Umang services. So Umang stands for Unified Mobile Application for New Age Governance. ಸೊ ನೆನಪಿಡಬೇಕು, ಈ ಒಂದು ಫುಲ್ ಫಾರ್ಮ್ ಕೇಳ್ಬೋದು. ಉಮಂಗ್ ಸ್ಟ್ಯಾಂಡ್ಸ್ ಫಾರ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಸೊ ಇಟ್ ಈಸ್ ಡೆವಲಪ್ಡ್ ಬೈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್. ಸೊ ನೆನಪಿಡಬೇಕು, ಈ ಒಂದು ಉಮಂಗ್ ಸರ್ವಿಸನ್ನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಎರಡು ಜಾಯಿಂಟಾಗಿ ಸ್ಟಾರ್ಟ್ ಮಾಡಿವೆ. ಸೊ ಇಟ್ ಏಮ್ಸ್ ಟು ಡ್ರೈವ್ ಮೊಬೈಲ್ ಗವರ್ನೆನ್ಸ್ ಇನ್ ಇಂಡಿಯಾ. Then Umang provides a single platform for all the citizens to access pan-India e-government services ranging from central to local government bodies and also other citizen-centric services. ಸೊ ಇಲ್ಲಿ ಎಲ್ಲ ಸೇವೆಗಳನ್ನ, ಅದು ಕೇಂದ್ರದಿಂದ ಹಿಡಿದು ನಮ್ಮ ಈ ಲೋಕಲ್ ಗೌರ್ಮೆಂಟ್ ತನಕ ಗ್ರಾಮ ಪಂಚಾಯತಿ ತನಕನೂ ಇರುವ ಎಲ್ಲ ಸರ್ವಿಸಸ್ಗಳನ್ನು ಜನರಿಗೆ ಒಂದೇ ಸಿಂಗಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀಡಲು ಈ ಉಮಂಗನ್ನು ಲಾಂಚ್ ಮಾಡಲಾಗಿದೆ. ಸೊ ದ ನೆಕ್ಸ್ಟ್ ಒನ್ ಈಸ್ UPI. So UPI stands for Unified Payments Interface. UPI ಅಂತಂದರೆ Unified Payments Interface. So it is a system that connects multiple bank accounts into a single mobile application. So ಈ ಒಂದು UPI ಅನ್ನು ಬಳಸಿ ನಾವು ನಮ್ಮ ಬೇರೆ ಬೇರೆ ಬ್ಯಾಂಕಿಂಗ್ ಅಕೌಂಟ್ಗಳನ್ನು ಒಂದೇ ಸಿಂಗಲ್ ಮೊಬೈಲ್ ಆ್ಯಪನ್ನು ಬಳಸಿ ನಾವು ಸಂಘಟಿಸಿಡಬಹುದು. So it merges many banking features, seamless fund routing, merchant payments, etc. ಸೊ ಇದು ಹಲವಾರು ಬ್ಯಾಂಕಿಂಗ್ ಫೀಚರ್ಸ್ಗಳನ್ನು ನಮಗೆ ನೀಡ್ತಾ ಇದೆ. ಸೊ ಇಟ್ ಆಲ್ಸೋ caters to the peer-to-peer collect request which can be scheduled and paid as per requirement and convenience. So next let us see some terminologies related to higher education. ಸೊ ಇಲ್ಲಿ ಕೆಲವೊಂದು ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಕೆಲವೊಂದು ಟರ್ಮಿನಾಲಜಿಗಳನ್ನು ನಾವು ನೋಡೋಣ. ಸೊ
ಫಸ್ಟ್ ಒನ್ ಡೊಮೇನ್ ನೇಮ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಇಟ್ ಈಸ್ ಅ ಯುನಿಕ್ ನೇಮ್ ದಟ್ ಐಡೆಂಟಿಫೈಸ್ ಆನ್ ಇಂಟರ್ನೆಟ್ ಸೈಟ್. And this domain name always have two or more parts separated by dots. ಸೊ ಈ ಒಂದು ಡೊಮೇನ್ ನೇಮ್ನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಭಾಗಗಳಿರ್ತವೆ. ಈ ಭಾಗಗಳನ್ನು ಡಾಟ್ನಿಂದ ಸೆಪ್ರೇಟ್ ಮಾಡಲಾಗಿರುತ್ತೆ. ಸೊ ದ ಲೆಫ್ಟ್ ಈಸ್ ದ ಮೋಸ್ಟ್ ಸ್ಪೆಸಿಫಿಕ್ ಪಾರ್ಟ್ ಆ್ಯಂಡ್ ದ ರೈಟ್ ಒನ್ ಈಸ್ ಜನರಲ್ ಪಾರ್ಟ್. ಇದರಲ್ಲಿ ಲೆಫ್ಟ್ ಸೈಡ್ ಪಾರ್ಟನ್ನು ನಾವು ಸ್ಪೆಸಿಫಿಕ್ ಪಾರ್ಟ್ ಅಂತ ಕರಿತೀವಿ, ರೈಟ್ ಸೈಡ್ ಪಾರ್ಟನ್ನು ಜನರಲ್ ಪಾರ್ಟ್ ಅಂತ ಕರಿತಾ ಇದ್ದೀವಿ. ಸೊ ಫಾರ್ .org ಅಂತಂದರೆ ಇಟ್ ರಿಪ್ರೆಸೆಂಟ್ಸ್ ಆ್ಯನ್ ಪ್ರೈವೇಟ್ ಆರ್ಗನೈಜೇಷನ್. ದೆನ್ .net network. .com this domain is for commercial purpose. Then .edu it is for educational purpose. .gov it is for government purposes. Then .mil it is for military services. Then let us see some terminologies here. NPTEL stands for National Program on Technology Enhanced Learning. Then Grid Garuda stands for First National Grid, bringing together academic, scientific and research communities. Then NKN stands for National Knowledge Network. NDL National Digital Library. Then NAD National Academic Depository. eShoda Sindhu it is for collection of international journals and e-books. Then eIdvana it is an expert database and national researchers network. eKalpa digital learning environment for design in India. Then eYantra it is an initiative to include robotics into engineering. ಸೊ ಪ್ಲೀಸ್ ರಿಮೆಂಬರ್, ಇಲ್ಲಿ ಪ್ರಶ್ನೆಗಳು ಬರುವ ಸಂಖ್ಯೆ ಜಾಸ್ತಿ ಇರ್ತವೆ. ಹಲವಾರು ಬಾರಿ ಪ್ರಶ್ನೆಗಳು ಕೂಡ ಇಲ್ಲಿಂದ ಬಂದಿವೆ. ಈ ಯಂತ್ರ ಇಟ್ ಈಸ್ ಅನ್ ಇನಿಷಿಯೇಟಿವ್ ಟು ಇನ್ಕ್ಲೂಡ್ robotics into engineering. BHIM Bharat Interface for Money. NPCI National Payment Corporation of India. Swayam Study Webs of Active Learning for Young Aspiring Minds. And NMEICT stands for, ಇದು ಒಂದು ಸಾರಿ ಪ್ರಶ್ನೆ KSET-ನಲ್ಲಿ ಕೇಳಿದ್ರು ಕೂಡ, ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. So next let us see some terminologies here. Ministry of Skill Development signed an agreement with to carry out nationwide train the trainer in basic artificial intelligence skill program. This is from IBM. Then which ministry launched the Digital Payment Abhiyana in collaboration with the Data Security Council of India and Google India to increase awareness about the digital transaction in India? So they are in 7 languages. Ministry of Electronics and Technology. So MEITY. ಸೊ ಇದ್ರ ಬಗ್ಗೆ ನಾವು ಕಳೆದ ಸ್ಲೈಡ್ನಲ್ಲಿ ನೋಡಿದ್ವಿ ಕೂಡ. ಸೊ ಈ ಒಂದು ಮಿನಿಸ್ಟ್ರಿ ಏನು ಮಾಡುತ್ತೆ, ಡಿಜಿಟಲ್ ಪೇಮೆಂಟ್ ಅಭಿಯಾನವನ್ನು ಆರಂಭ ಮಾಡ್ತಾ ಇದೆ. ಸೊ ಡಿಜಿಟಲ್ ಪೇಮೆಂಟ್ ಅಭಿಯಾನದ ಮುಖ್ಯ ಉದ್ದೇಶ ಏನಾಗಿತ್ತು, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವುದು. ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ MEITY. ಸೊ ಫುಲ್ ಫಾರ್ಮನ್ನು ನೆನಪಿಡಿ, ಇವಾಗಲೇ ನಾವು ನೋಡಿದ್ವಿ. MEITYನ ಫುಲ್ ಫಾರ್ಮನ್ನು ಇಲ್ಲಿದೆ. MEITY ಅಂತಂದರೆ ಮಿನಿಸ್ಟ್ರಿ ಆಫ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ನೆಕ್ಸ್ಟ್ ಒನ್, ಈ ಒಂದು ಡಿಜಿಟಲ್ ಪೇಮೆಂಟ್ ಅಭಿಯಾನವನ್ನು 7 ಲ್ಯಾಂಗ್ವೇಜಸ್ನಲ್ಲಿ MEITYನವರು ಜಾರಿಗೆ ತಂದಿದ್ದಾರೆ. ಸೊ ದ ನೆಕ್ಸ್ಟ್, ದ ಗ್ಲೋಬಲ್ ಇಂಟರ್ನೆಟ್ ಬಾಡಿ ICANN. ಸೊ ಇದರ ಫುಲ್ ಫಾರ್ಮನ್ನು ನೆನಪಿಡಿ, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಸೊ ದ ಗ್ಲೋಬಲ್ ಇಂಟರ್ನೆಟ್ ಬಾಡಿ ICANN ಹ್ಯಾಸ್ ಪಾರ್ಟ್ನರ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಟು ಡೆವಲಪ್ ಐಡೆಂಟಿಫೈಯರ್ ಟೆಕ್ನಾಲಜಿ? ಸೊ ದ ಆನ್ಸರ್ ಈಸ್ NASSCOM. The next one, Union Civil Aviation Ministry launched which app in New Delhi for improved grievance management, including social media grievances, which will also provide
secure sign up and login in social media. So the answer is Air Seva 2.0 web portal and mobile app. Then next one is IIT Madras has designed India's first indigenous microprocessor. It is aimed at developing industrial grade microprocessor and other components of microprocessor ecosystem. What is the name? The name is Shakti. Then what is the name of APIs that allows government, startups and developers to utilize unique digital infrastructure to solve hard problems towards paperless and cashless services in delivery? The right answer is India Stack. Then an initiative to make 6 crore persons in rural areas, states or union territories digitally literate by covering at least one member from every eligible household. Here the right answer is PMG Disha, Pradhana Mantri Gramina Digital Saksharta Abhiyana. Next, what is DigiVarta? So DigiVarta stands for vehicle to accelerate access and reach to transformational action. It is for digital payment. ಓಕೆ ಫ್ರೆಂಡ್ಸ್, ಇದು ಒಂದು ಇವತ್ತಿನ ನಮ್ಮ ಕ್ಲಾಸ್ ಆಗಿದೆ. ಸೊ ಅದೇ ರೀತಿ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಈ ವಿಡಿಯೋ ಕ್ಲಾಸಸ್ಗಳನ್ನು ಇಂಪ್ರೂವ್ ಮಾಡಲು ನಿಮ್ಮ ಸಜೆಷನ್ಗಳನ್ನು ಅವಶ್ಯಕತೆ ನಮಗಿದೆ. ದಯವಿಟ್ಟು ನಿಮ್ಮ ಸಜೆಷನ್ಸನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ಒಂದು ನಮ್ಮ ಕ್ಲಾಸಸ್ನಲ್ಲಿ ನಿಮಗೆ ಯಾವ ವಿಷಯಗಳು ಲೈಕ್ ಆಗ್ತವೆ, ಯಾವ ವಿಷಯಗಳು ಲೈಕ್ ಆಗ್ತಾ ಇಲ್ಲ, ಅದೇ ರೀತಿ ಯಾವ ರೀತಿ ನಾವು ಇನ್ನೂ ಇಂಪ್ರೂವ್ಮೆಂಟನ್ನು ಮಾಡಬೇಕು ಕ್ಲಾಸಸ್ ಬಗ್ಗೆ ಅನ್ನೋದನ್ನು, ನಮ್ಮ ಮಾಹಿತಿಯನ್ನು ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ನಮಗೂ ಕೂಡ ನಮ್ಮ ಲೆಕ್ಚರ್ಸ್ಗಳನ್ನು ಇಂಪ್ರೂವ್ ಮಾಡಲು ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಾವು ಕನ್ನಡದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಆದಷ್ಟು ನಿಮ್ಮ ಕಮೆಂಟ್ಸನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿ ನೀವೇನಾದರೂ ಈ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2022 ಈ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ, ಇಲ್ಲಿ ನಾವು ಎಂಟೈರ್ ಸಿಲೆಬಸ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ವೀಡಿಯೋಸನ್ನು ನೀಡ್ತಾ ಇದ್ದೀವಿ. 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ವೀಡಿಯೋಸನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಪ್ರತಿಯೊಂದು ಯೂನಿಟ್ನ ಮೇಲೆ 100 MCQಗಳಂತೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಇದೆ. 1000 MCQಗಳ ಒಂದು ಪ್ರಾಕ್ಟೀಸ್ MCQ ಸೆಟ್ ಕೂಡ ಇದೆ. ಇದ್ರ ಜೊತೆಗೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಎಲ್ಲ ಯೂನಿಟ್ಗಳ ಮೇಲೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ. ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ ವೀಡಿಯೋಸ್ ಮತ್ತು PDF ಕೂಡ ನೀಡ್ತಾ ಇದ್ದೀವಿ. ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಲಭ್ಯವಿದೆ. ನೀವು ಕನ್ನಡದಲ್ಲಿ ಪ್ರಿಪ್ರೇಷನನ್ನು ಮಾಡಿ ಅಥವಾ ಇಂಗ್ಲೀಷ್ನಲ್ಲಿ ಪ್ರಿಪ್ರೇಷನನ್ನು ಮಾಡಿ ಎರಡೂ ಮೀಡಿಯಮ್ನ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ ತುಂಬಾ ಹೆಲ್ಪ್ ಆಗಿದೆ. ಸೊ ನನ್ನ ಪ್ರಕಾರ ನೀವು ಸ್ವಲ್ಪ ನಮ್ಮ ಥಿಯರಿ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ, MCQ ಲೆಕ್ಚರ್ಗಳನ್ನು ಓದಿದ್ರೆ, ನಂತರ ನೀವು 50ಕ್ಕಿಂತ 50 ಟೆಸ್ಟ್ಗಳನ್ನು ನೀವೇನಾದರೂ ಅಟೆಂಡ್ ಆದರೆ, ಸೊ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಪೇಪರ್ 1ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ತೆಗೆಯೋದ್ರ ಮೂಲಕ ಸರಳವಾಗಿ ನೀವು KSET ಕ್ವಾಲಿಫೈ ಆಗ್ಬೋದು. ಸೊ ನೆನಪಿಡಬೇಕು, ಈ KSET ಪೇಪರ್ 1 ಅಂಕಗಳೇನಿವೆ ನಿಮ್ಮ ಕ್ವಾಲಿಫಿಕೇಷನನ್ನು ಡಿಟರ್ಮಿನೇಷನ್ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾ ಇವೆ. ಸೊ ಆಲ್ಮೋಸ್ಟ್ ನೀವೇನಾದರೂ ಈ ಪೇಪರ್ 1 ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಿ ಪ್ರಿಪ್ರೇಷನನ್ನು ಆರಂಭ ಮಾಡಿದ್ರೆ ನಿಮ್ಮ ಹೆಚ್ಚಿನ ಅಂಕ 75ಗಿಂತ ಹೆಚ್ಚಿನ ಅಂಕಗಳನ್ನು ಇಲ್ಲಿ ತಂದೇ ತರ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಸೊ ನೀವೇನಾದರೂ ಜಾಯ್ನ್ ಆಗಲು ಬಯಸಿದರೆ ಈ ನಂಬರ್ಸ್ಗೆ ನೀವು ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಜೊತೆಗೆ ನೀವು ನಮ್ಮ ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಈ ಒಂದು ಲೋಗೋ ನೋಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ನಮ್ಮ ಕೋರ್ಸ್ ಲಭ್ಯವಾಗ್ತಾ ಇದೆ. ನೀವು ಅಲ್ಲಿಂದನೂ ಕೂಡ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ನೀವು KSETಗಾಗಿ ಇಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಏನಾದರೂ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಎಕನಾಮಿಕ್ಸ್ ಸಬ್ಜೆಕ್ಟ್ಗಾಗಿಯೂ ಕೂಡ ನಾವು ಇಲ್ಲಿ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ನಿಮಗೆ ಇಲ್ಲಿ ಲಭ್ಯ ಇರ್ತವೆ, ಕಂಪ್ಲೀಟ್ MCQ ಲೆಕ್ಚರ್ಸ್ ನಿಮಗೆ ಇರ್ತವೆ. ಜೊತೆಗೆ ಎಂಟೈರ್ ಸಿಲೆಬಸ್ ಮೇಲೆ ನಿಮಗೆ ಮಾಕ್ ಟೆಸ್ಟ್ಗಳಿರ್ತವೆ, ಅದರ ಸೊಲ್ಯೂಷನ್ PDF ಕೂಡ ನಿಮಗೆ ಲಭ್ಯವಿರ್ತದೆ. ನೋಟ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ, ಪ್ರಾಕ್ಟೀಸ್ MCQ ಸೆಟ್ ಕೂಡ ನಿಮಗೆ ಇಲ್ಲಿ ಲಭ್ಯವಿದೆ. ಸೊ ಈ ಒಂದು ಕೋರ್ಸ್ ಕೂಡ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ. ನೀವು ಜಾಯ್ನ್ ಆಗಲು ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿನೂ ಕೂಡ ನೀವು UGC ನೆಟ್ ಇಕನಾಮಿಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ. ನೀವು ಎಟ್ ಎ ಟೈಮ್ KSET ಪೇಪರ್ 1 ಮತ್ತು
ಇಕನಾಮಿಕ್ಸ್ಗಾಗಿ ಜಾಯಿನ್ ಆದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೀತಾ ಇದೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಈ ವಿಡಿಯೋ ಲೆಕ್ಚರ್ಸ್ನ